ಈ ಥರ ಒಂದು ರೋಡ್ ಸೈಡ್ ಈಟ್ರೀಸ್ ಮಾಡಬೇಕು ಅಂದರೆ ರಿಜಿಸ್ಟ್ರೇಷನ್ನು ಅಥವಾ ಲೈಸೆನ್ಸು ಈ ಥರದ್ದೆಲ್ಲ ಅವಶ್ಯಕತೆ ಇದೆಯಾ? ಅದನ್ನೆಲ್ಲ ನೀವು ಮಾಡಿಸಿದ್ದೀರಾ? ಹೇಗೆ ಮಾಡಿಸೋದು? ಅದು ಕಷ್ಟ ಆಯಿತಾ? ಏನು ಸಮಸ್ಯೆ ಆಯಿತು ಹೇಳಿ. ಹೌದು ಸರ್, ಖಂಡಿತ ಮಾಡಿಸ್ಬೇಕು. ಆ್ಯಕ್ಚುಲಿ ನಾವು ಫುಟ್ಪಾತ್ ಮೇಲೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ಸ್ಟಾರ್ಟಿಂಗ್ ನಮಗೇನು ಕೇಳಲಿಲ್ಲ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಅದೇನಾಯಿತು, ಬೆಳೀತಾ ದೊಡ್ಡದಾಗಿ ಮಾಡ್ಬೇಕಾದ್ರೆ ಎಲ್ಲದೂ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾರೂ ಕೇಳೋದಿಲ್ಲ. ಮತ್ತು ಅದನ್ನ ನಾವೇ ತಿಳ್ಕೊಂಡು ನಾವೇ ಮಾಡಿಸ್ಕೊಳ್ಬೇಕು. ಆ್ಯಕ್ಚುಲಿ ಫುಡ್ ಲೈಸೆನ್ಸ್ ಆಗಲಿ, ಟ್ರೇಡ್ ಲೈಸೆನ್ಸ್ ಆಗಲಿ, ಇವೆಲ್ಲ ನಾವು ಮಾಡಿಸ್ಲೇಬೇಕು. ಅದು ಕಾನೂನು ಪ್ರಕಾರ ಮಾಡಿಸ್ಲೇಬೇಕು. ಅದು ನಾವೆಲ್ಲ ಮಾಡಿಸ್ಕೊಂಡಿದ್ವಿ. ನೀವು ಸರ್ ಅದು ಏನಂದರೆ ಒಂದು ನಂಬಿಕೆ ಕಸ್ಟಮರಿಗೆ, ಜನಗಳಿಗೆ ಏನಾಗ್ಬಿಟ್ಟದೆ, ಫುಡ್ ಲೈಸೆನ್ಸ್ ಸೇಫ್ಟಿ ಇದೆ, ಇವರು ಗೌರ್ಮೆಂಟ್ನವ್ರು ಅಪ್ರೂವ್ ಮಾಡಿ ಕೊಟ್ಟಿರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಆಲ್ರೆಡಿ ಜನಕ್ಕೆ ಹೇಳಿದ್ವಿ. ಇಫ್ FSSAI ಲೈಸೆನ್ಸ್ ಏನಂತ ತಂದುಬಿಟ್ರೆ ಜನರು ಏನಂತ ತಿಳ್ಕೊಂಡ್ರು, ಇವ್ರ ಕಡೆಗೆಲ್ಲ ಮೆಜರ್ಮೆಂಟ್ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿ ಹ್ಯಾಂಡ್ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಈಗ ಆಲ್ರೆಡಿ ಜನ ಬೆಳೆದ್ಬಿಟ್ರೆ. FSSAI ಅಂದರೆ ಏನು ಸರ್? ಅದು ಫುಡ್ ಸೇಫ್ಟಿ ಅಂತ ಒಂದು ನಂಬಿಕೆ ಸರ್. ಅದಕ್ಕೋಸ್ಕರ ನಾವು ಫುಟ್ಪಾತಲ್ಲಿದ್ರೂ ನಮ್ಗೆ ಏನಂದರೆ, ಈಗ ಸರ್ ನಾವು ಮನುಷ್ಯರು, ನಾವು ಆರೋಗ್ಯಕ್ಕೆ ಹೆಂಗೆ ಬೇಕೋ ಆ ಕಸ್ಟಮರ್ ಬಂದವರು ನಾವು ಅದೇ ಥರನೇ ಟ್ರೀಟ್ ಮಾಡ್ಬೇಕು. ಈಗ ನನ್ನ ಹೆಲ್ತ್ ಹೆಂಗೆ ನಾನು ನೋಡ್ಕೊತೀನೋ, ಸೊ ಹಿಂಗೆ ಅವರು ಹೆಲ್ತ್ನೂ ಅದೇ ಥರ ನೋಡ್ಕೋ. ಅದಕ್ಕೋಸ್ಕರ ಈ ಫುಡ್ ಲೈಸೆನ್ಸ್ ಏನು ಮಾಡ್ತೀವಿ ಅಂದ್ರೆ, ಅವರು BBMP ಅವರು ಆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ನೋಡ್ತಾರೆ. ಕೆಲವೊಂದಿಷ್ಟು ಕಡೆ ನೋಡ್ತಾರೆ, ಕೆಲವೊಂದಿಷ್ಟು ಕಡೆ ಈಗ ಆನ್ಲೈನ್ ಥ್ರೂ ಬಂದ್ಬಿಟ್ಟದೆ, ಕೆಲವೊಂದಿಷ್ಟು ಕಡೆ ಬ್ರೋಕರ್ ಕಡೆಗೆ ಮಾಡ್ತಾರೆ. ಬಟ್ ಅವೆಲ್ಲ ಅಂದರೆ ಈಗ ಅಲ್ಲಿ ನಮ್ಮ ನಿಯರೆಸ್ಟ್ ಇದ್ದರೆ ಬಂದು ಚೆಕ್ ಮಾಡ್ತಾರೆ ಸರ್. ಕೆಲವೊಂದಿಷ್ಟು ಇಲ್ಲ ಅಂದರೆ ಹಂಗೆ ಮಾಮೂಲಿ ಬ್ರೋಕರ್ ಮುಖಾಂತರನೂ ಮಾಡ್ತಾರೆ. ಇತ್ತೀಚೆಗೆ ಒಂದು ನ್ಯೂಸ್ ಬೇರೆ ಬಂದಿತ್ತು, ಗೌರ್ಮೆಂಟ್ನವರು ಗೋಬಿ ಬ್ಯಾನ್ ಮಾಡಿಬಿಡ್ತಾರೆ, ಅದು ಇದು ಅಂತೆಲ್ಲ. ಸೊ ರವಿ ಗೋಬಿ ಅವರಿಗೆ ಏನೇನು ತೊಂದರೆ ಆಯಿತು ಈ ಲೈಸೆನ್ಸಿಂಗು, ಫುಡ್ ಸೇಫ್ಟಿ ಬಗ್ಗೆ ಎಲ್ಲ? ಇಲ್ಲ, ಲೈಸೆನ್ಸ್ ಎಲ್ಲ ತೊಗೊಂಡಿದ್ದೀವಿ ನಾವು. ಫುಡ್ ಲೈಸೆನ್ಸು ಮತ್ತು FSSAI ಲೈಸೆನ್ಸ್ ಎಲ್ಲ ಇದೆ. ಅಂದರೆ ಅದೇ ಇವಾಗ ಕಲರ್ ಯೂಸ್ ಮಾಡಬಾರ್ದು ಮತ್ತು ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತೇಳಿ ರೂಲ್ಸ್ ಮಾಡಿದರು. ಅಂದರೆ ಎಲ್ಲೋ ಯಾರೋ ಒಬ್ಬರು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎಲ್ರಿಗೂ ಅದು ತೊಂದರೆ ಆಯಿತು. ಆ ಟೈಮಲ್ಲಿ ಒಂದು 2 ಮಂತು ತುಂಬ ಗೋಬಿ ಮಂಚೂರಿ ಮಾಡೋರಿಗೆ ಎಲ್ಲರಿಗೂ ತೊಂದರೆ ಆಯಿತು. ಸೊ ಅದು ಈಗ ನಾವು ಕೆಮಿಕಲ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ಹಳಬರೆಲ್ಲ ಏನು ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಕಲರಿಂದ ಏನೂ ಡಿಫ್ರೆನ್ಸ್ ಆಗೋಲ್ಲ, ಮತ್ತು ವಿತ್ ಟೇಸ್ಟಿಂಗ್ ಪೌಡ್ರಿಂದ ಏನೂ ಟೇಸ್ಟು ಡಿಫ್ರೆನ್ಸ್ ಬರೋಲ್ಲ. ಅಂದರೆ ಅದೇ ಟೇಸ್ಟ್ ಬೇರೆ, ನ್ಯಾಚುರಲ್ ಟೇಸ್ಟೇ ಬೇರೆ. ಸೊ ಅದೆಲ್ಲ ಏನು ಇಲ್ದಂಗೆ ನ್ಯಾಚುರಲಾಗಿ ಮಾಡ್ಬೋದು. ಚಿಲ್ಲಿ ಸಾಸು ಆಲ್ಮೋಸ್ಟ್ ನಾವೇ ಮಾಡ್ಬೋದು, ಮನೇಲೇ ಮಾಡ್ಬೋದು. ನಾವೇ ಮಾಡೋದು. ಟೊಮೊಟೊ ಸಾಸು ಅಷ್ಟೇ ನಾವೇ ಮಾಡೋದು. ಸೊ ಈಗ ಈ ಮಾಮೂಲಿ ಬೆಳ್ಳುಳ್ಳಿ, ಶುಂಠಿ, ಮೆಣಸಿಗೆ ಅದೆಲ್ಲ ನ್ಯಾಚುರಲಾಗಿ ಸಿಗುತ್ತೆ. ಸೊ ನ್ಯಾಚುರಲಾಗಿ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲ್ ತಿಂದು ಫೀಲೇ ಬೇರೆ. ಆಮೇಲೆ ನಾವು ಹೋಟೆಲ್ಗೆ ಹೋಗಿ ಮತ್ತು ಅದನ್ನೆಲ್ಲ ಕೆಮಿಕಲ್ ಯೂಸ್ ಮಾಡಿರೋ ಐಟಮ್ ತಿನ್ನೋದೇ ಬೇರೆ. ಸೊ ಹಂಗೆ ನ್ಯಾಚುರಲಾಗಿ ಮಾಡಿದ್ರೆ ಜನರಿಗೆ ಜಾಸ್ತಿ ಬೇಗ ಮನದಟ್ಟಾಗೋದು. ಸೊ ಆ ಥರ ಮಾಡೋದ್ರಿಂದ ಏನಾಗ್ತದೆ, ನಮ್ಮದು ಸ್ವಲ್ಪ ಅದರಿಂದ ಒಂದು ಸ್ವಲ್ಪ ಹೆಸರಾಗಿ, ಸೊ ನಮಗೇನು ಎಫೆಕ್ಟ್ ಆಗಿಲ್ಲ. ಸೊ ಕಸ್ಟಮರ್ಸ್ ಬೇಕಂದರೆ ಹೆಚ್ಚಿಕೊಂಡು 20-23 ವರ್ಷದಿಂದ ಬರೋರಿದ್ದಾರೆ ನಮಗೆ. ಸೊ ಅವರೆಲ್ಲ ತಿಂದಿರ್ತಾರಲ್ಲ, ಒಂದು ಸಲ ಏನೂ ಸಮಸ್ಯೆ ಆಗಿಲ್ಲ ಸರ್, ನಮಗೇನು ಅದೇನು ತೊಂದರೆ ಇಲ್ಲ ಅಂತೇಳಿ ಗ್ಯಾರಂಟಿ ಹೇಳ್ತಾರೆ ಅನ್ನೋ ಥರ ಅಂತ ಆ ಥರ ಅಂತಾರೆ. ಅಂದರೆ ನಾವು ಅಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಅರ್ಥ. ಸೊ ಆ ಥರ ಮಾಡಿದಾಗ ಫುಡ್ ಇಂಡಸ್ಟ್ರಿನಲ್ಲಿ ಯಾವತ್ತೂ ನಾವು ಫೇಲ್ ಆಗೋಲ್ಲ, ಚೆನ್ನಾಗಿರುತ್ತೆ, ಜನರ ಆರೋಗ್ಯನೂ ಚೆನ್ನಾಗಿರುತ್ತೆ. ಬಟ್ ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಅಂದರೆ ಅದು ಫುಡ್ ಲೈಸೆನ್ಸ್ ಇರಲೇಬೇಕು. ಅದು ಯಾಕಂದರೆ ಏನಾಗುತ್ತೆ, ಫುಡ್ ಲೈಸೆನ್ಸು ಅವ್ರು ಏನು ಇವಾಗ ಕಾನೂನು ಪ್ರಕಾರವಾಗಿ ಏನು ಲೈಸೆನ್ಸ್ಗಳಿದೆ ಅದನ್ನು ಮಾಡ್ಕೊಂಡು ಮಾಡೋದು ಸೇಫ್ಟಿ, ಅದು ಎಲ್ಲದಕ್ಕೂ ಒಳ್ಳೆಯದು. ಎಲ್ಲರಿಗೂ ಫುಡ್ ಲೈಸೆನ್ಸ್ ತಗೊಳ್ಳೋದು ಭಾಳ ಒಳ್ಳೆಯದು. ಅದರಿಂದ ನೀವು ಕೂಡ ಸಾಮಾಜಿಕ ಕಳಕಳಿ ಇದೆ ಅನ್ನೋದು ತೋರಿಸುತ್ತೆ. ಖಂಡಿತ. ನನಗೆ ಒಂದು ಪ್ರಶ್ನೆ ಏನು ಅಂದರೆ, ಸಾಮಾನ್ಯವಾಗಿ ವರ್ಕಿಂಗ್ ಅವರ್ಸ್ ಅಂತ ಇರುತ್ತಲ್ವ, ಅಂದರೆ ಬೆಳಗ್ಗೆ ಇಷ್ಟೊತ್ತಿಂದ ಇಷ್ಟೊತ್ತು ತನಕ ನೀವು ಓಪನ್ ಮಾಡಿರ್ಬೋದು ಹೋಟೆಲ್ನ, ಇಷ್ಟೊತ್ತಿನ ತನಕ ನೀವು ಅಂಗಡಿ ಓಪನ್ ರೋಡ್ ಸೈಡಲ್ಲಿ ಮಾರ್ಬೋದು ಅಂತ ರೂಲ್ಸ್ ಇದೆ. ಇವ್ರದ್ದು ಸ್ವಲ್ಪ ಡಿಫ್ರೆಂಟು. ಬೆಳಗಿನ ಜಾವ 3 ಗಂಟೆಗೆ ಶುರು ಮಾಡ್ತಾರೆ ಇವರು. ಸೊ ನಿಮಗೆ ಸಪ್ರೇಟಾಗಿ ಏನಾದ್ರು ಒಂದು ಲೈಸೆನ್ಸು ಅಥವಾ ಪರ್ಮಿಷನ್ಸ್ ಏನಾದ್ರು ತೊಗೋಬೇಕಾಗಿ ಬಂತ? ನಿಮಗೇನು ಸಮಸ್ಯೆ ಆಗಲಿಲ್ಲ 3 ಗಂಟೆ ಬೆಳಗ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಅಂತ? ಸ್ಟಾರ್ಟಿಂಗಲ್ಲಿ ಅಂತ ಬಿಸ್ನೆಸ್ ಇರಲಿಲ್ಲ. ಫಸ್ಟಿಗೆ ನಾನು ಮಾಡಿದಾಗ ಸ್ವಲ್ಪ ಬಿಸ್ನೆಸ್ ಇತ್ತು. ಬರ್ತಾ ಜಾಸ್ತಿ ಆಯಿತು, ಸಿಕ್ಕಾಬಡೆ ಜಾಸ್ತಿ ಆಯಿತು. ಆವಾಗ ಎಲ್ಲರದ್ದು ಸ್ವಲ್ಪ ಕಣ್ಣು ಬಿತ್ತು. ಹೆಂಗೆ ಮಧ್ಯರಾತ್ರಿ ಹೆಂಗೆ ಓಪನ್ ಮಾಡ್ತಾರೆ, ಎತ್ತೈಕಮ್ಮ ಇವನು ಮಾಡಬಾರ್ದು ಅಂತ, ಪರ್ಕಿಗಳಿಗೆಲ್ಲ ಊಟ ಕೊಡ್ತಾರೆ ಅಂತ, ಆ ಥರ ಒಂದು. ಆದರೆ ನಮ್ಮ ಗಿರಿನಗರ ಸ್ಟೇಷನಲ್ಲಿ ಸ್ವಲ್ಪ ಸಹಕಾರ ಮಾಡಿದರು. ಇರಲಿ, ನಮ್ಮವರು ನೈಟ್ ಶಿಫ್ಟ್ ಮಾಡೋ ಪೊಲೀಸರಿಗೂ ಒಂದು ಸೇಫ್ಟಿ ಆಯಿತು. ಮತ್ತು ನೈಟ್ ಶಿಫ್ಟ್ ಕೆಲಸ ಮಾಡೋದು ಸಾಫ್ಟ್ವೇರ್ಸ್ಗಳು ಅವರು ಇವರು, ಮತ್ತು ಇಲ್ಲಿ ಸ್ಟುಡಿಯೋ ಇದೆಯಲ್ಲ ಜಿ ಕನ್ನಡ, ಅವರಿಗೂ ಒಂದು ಸೇಫ್ಟಿ ಇದೆ. ನೈಟೆಲ್ಲ ಕೆಲಸ ಮಾಡಿ ಅವ್ರು 4 ಗಂಟೆ ಲಾಗೌಟ್ ಆಗುತ್ತೆ ಸ್ಟುಡಿಯೋದಲ್ಲಿ, ಅವರಿಗೊಂದು ಸೇಫ್ಟಿ ಆಯಿತು, ಊಟ ಸಿಕ್ಕತ್ತೆ ಅನ್ನೋದು. ಫ್ಯಾಂಟಾಸ್ಟಿಕ್. ನನಗೂ ಅಷ್ಟೇ ಸರ್, ಎಷ್ಟೋ ಸಲ ಶೂಟಿಂಗ್ 2-2:30 ತನಕ ಮಾಡಿಬಿಟ್ಟು ಆಮೇಲೆ ಲೊಕೇಶನ್ ಬಿಟ್ಟು ಓಡೋಷ್ಟರಲ್ಲಿ 3 ಗಂಟೆ ಇರುತ್ತೆ. ಆವಾಗ ಹೊಟ್ಟೆ ಹಸುವಾಗಿ ನಿಮ್ಮ ಬಂದು ಇಡ್ಲಿ ತಿಂದಿದ್ದೀನಿ. ನಿಜ. ಅಂದರೆ
ಅದೇ ಅದಕ್ಕೆ ಸಪ್ರೇಟಾಗಿ ಬೇರೆ ಲೈಸೆನ್ಸಿನ ಅವಶ್ಯಕತೆ ಏನಿಲ್ಲ. ಇಲ್ಲ, ಅದು ನಮ್ದು 6:30 7 ಗಂಟೆ ಕ್ಲೋಸ್ ಅಲ್ಲ, ಜನ ಎದ್ದೇಳುವಾಗ ನಾವು ಮನೆಗೆ ಇರ್ತೀವಿ.